ನೋಡಿದವ್ರು ಏನಂತಾರೆ, ಹೆಸರೇ ತುಂಬ ಒಂದು ಡಿಫ್ರೆಂಟ್ ಆಗಿರುವಂಥದ್ದು. ಆ್ಯಂಡ್ ಟ್ರೈಲರ್ ನೋಡ್ಬೇಕಂತಂದ್ರೆ ಸರ್ ನಮ್ಗೆ ಅಂದ್ರೆ ನಿಮ್ಮ ಒಂದು ಮೀನ್ಸ್ ಆ ಸ್ಕ್ರೀನ್ ಪ್ಲೇ ಅಂದರೆ ಈ ಟ್ರೈಲರ್ ಗೊತ್ತಾಗತ್ತೆ ನಮಗೆ. ಅಂದರೆ ನಿಮ್ಮ ಕೆಲಸ ಪ್ರೆಸ್ಟೇಷನ್ಸ್ ಇರ್ಬೋದು, ಅದನ್ನ ವ್ಯಕ್ತಪಡಿಸುವಂತಹ ಒಂದು ರೀತಿ ಇರಬಹುದು. ಇನ್ನು ನೋಡಿದಾಗ ಅಂದರೆ ಆ ಜರ್ನಿ ಹೆಂಗಿತ್ತು ಆ್ಯಂಡ್ ಸಿನಿಮಾ ಏನು ಅಂದರೆ ಜನಗಳಿಗೆ ಅಂದರೆ ಏನು ಹೇಳೋದಕ್ಕೆ ಹೊರಟಿದ್ರಿ ಅಂತ ಹೇಳಿ ಈ ಸಿನಿಮಾ. ನೀವೇ ಹೇಳೋದು ನೋಡಿದವ್ರು ಏನಂತಾರೆ ಅಂತ ಅನ್ಕೊಂಡು ಅದು ಆ ಒಂದು ಪರ್ಸ್ಪೆಕ್ಟಿವ್ ಇಂದ ಡಿಸ್ಟರ್ಬ್ ಆಗಿರುವಂತನೋ ಅಥವಾ ಅದರಿಂದ ಒಂದೇನೋ ಅರ್ಥ ಮಾಡ್ಕೊಂಡು ಅವನ ಲೈಫಿಗೆ ಏನೇನು ಆಗಿರ್ತೈತಲ್ಲ ಅದನ್ನ ಅದ್ರ ಜೊತೆಗೆ ಹೆಂಗೆ ವರ್ತಿಸೋದು ಗೊತ್ತಾಗೋದಿಲ್ಲ ನಮಗೆ. ನಾವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಯಾಕೆ ಹೋಗ್ತೀವಿ ಅಂದ್ರೆ ಎಲ್ಲ ಇದ್ದಾಗ ಹೋಗುದಿಲ್ಲ, ಆ ಜಾಗದಾಗ ಇರ್ತೀವಲ್ಲ, ಚಲೋ ಇತ್ತು ಅಂದ್ರೆ ಅಲ್ಲೇ ಇರ್ತೀವಿ ನಾವು. ಈ ಮನಿ ನಮ್ಗೆ ಭಾಳ ಕಂಫರ್ಟಬಲ್ ಆಗೈತಿ, ಮತ್ತೆ ಚಲೋ ಐತಿ, ವೈಬು ಚಲೋ ಐತಿ, ಬಾಡಿಗೆನೂ ಬರೋಬ್ಬರಿ ಐತಿ, ಎಲ್ಲಾನು ಚಲೋ ಐತಿ ಅಂದಾಗ ನಾ ಈ ಮನೆಯಾಗ ಇರ್ತೇನೆ. ಇಲ್ಲ ಯಾಕೋ ನನಗಿದು ಇಷ್ಟ ಆಗಂತು ಅಂತಂದಾಗ ಅಥವಾ ಬಾಡಿಗೆ ಜಾಸ್ತಿ ಮಾಡಿದ್ರು ಅಂತಂದಾಗ, ಇಲ್ಲಪ್ಪ ಅಂತಂದ್ರೆ ಪಕ್ಕದಾಗಿರೋ ಸರೌಂಡಿಂಗ್ಸು ಅಷ್ಟು ಹಿತಕರವಾಗಿಲ್ಲ ಅಂದಾಗ ನಾ ಚೇಂಜ್ ಮಾಡ್ತೀನಲ್ಲ. ಹಂಗೆ ಅವನು ಬೆಂಗಳೂರಾಗಿದ್ದಾಗ ಅವನಿಗೆ ಯಾವುದು ಹಿತ ಅನ್ಸಿರಲ್ಲ, ಎಲ್ಲವೂ ಅಹಿತ ಅನಿಸ್ತಾ ಇರ್ತವೆ. ಅಲ್ಲಿಂದ ಚೇಂಜ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾನೆ. ಆ ಹುಡುಕಾಟದಾಗ ಬೀಳ್ತಾನೆ ಅವನು. ಒಂದು ಹುಡುಕಾಟ ಸಿನಿಮಾದಾಗೆ ಅದನ್ನ ನೀವು ನೋಡಿದ್ರೆ ಬೆಟ್ರ್. ಅದ್ರ ಹೊರತಾಗಿ ನೀವೇನು ಟ್ರೈಲರ್ನಾಗ ನೋಡಿದಾಗ ಏನು ಎಕ್ಸಿಬಿಟ್ ಆಗತ್ತಲ್ಲ ನಿಮಗೆ, ಓಕೆ ಇಲ್ಲೊಂದು ಪಾತ್ರ ಐತೆ, ಆ ಪಾತ್ರದ ಒಂದು ಜರ್ನಿ ಐತಿ, ಆ ಜರ್ನಿದಾಗ ಯಾರ್ಯಾರು ಬೆಟ್ಟಾದಂಗೆ ಇವನು ಒಬ್ಬ ವ್ಯಕ್ತಿಯಾಗಿ ಚೇಂಜ್ ಹಾಕೋತಾ ಹೋಗ್ತಾನೆ. ಅದೇ ಹೇಳಕೊಂಡಿರೋದು, ಅದೇ ನೋಡಿದವ್ರು ಏನಂತಾರೆ. ದೃಷ್ಟಿಕೋನಗಳು ಒಂದು ಸಣ್ಣ ಬದಲಾವಣೆ ಇರ್ತೈತೆ. ನೋಡಿದವ್ರು ಏನಂತಾರೆ, ಹೆಸರೇ ತುಂಬ ಒಂದು ಡಿಫ್ರೆಂಟ್ ಆಗಿರುವಂಥದ್ದು. ಆ್ಯಂಡ್ ಟ್ರೈಲರ್ ನೋಡ್ಬೇಕಂತಂದ್ರೆ ಸರ್ ನಮ್ಗೆ ಅಂದ್ರೆ ನಿಮ್ಮ ಒಂದು ಮೀನ್ಸ್ ಆ ಸ್ಕ್ರೀನ್ ಪ್ಲೇ ಅಂದರೆ ಈ ಟ್ರೈಲರ್ ಗೊತ್ತಾಗತ್ತೆ ನಮಗೆ. ಅಂದರೆ ನಿಮ್ಮ ಕೆಲಸ ಪ್ರೆಸ್ಟೇಷನ್ಸ್ ಇರ್ಬೋದು, ಅದನ್ನ ವ್ಯಕ್ತಪಡಿಸುವಂತಹ ಒಂದು ರೀತಿ ಇರಬಹುದು. ಇನ್ನು ನೋಡಿದಾಗ ಅಂದರೆ ಆ ಜರ್ನಿ ಹೆಂಗಿತ್ತು ಆ್ಯಂಡ್ ಸಿನಿಮಾ ಏನು ಅಂದರೆ ಜನಗಳಿಗೆ ಅಂದರೆ ಏನು ಹೇಳೋದಕ್ಕೆ ಹೊರಟಿದ್ರಿ ಅಂತ ಹೇಳಿ ಈ ಸಿನಿಮಾ. ನೀವೇ ಹೇಳೋದು ನೋಡಿದವ್ರು ಏನಂತಾರೆ ಅಂತ ಅನ್ಕೊಂಡು ಅದು ಆ ಒಂದು ಪರ್ಸ್ಪೆಕ್ಟಿವ್ ಇಂದ ಡಿಸ್ಟರ್ಬ್ ಆಗಿರುವಂತನೋ ಅಥವಾ ಅದರಿಂದ ಒಂದೇನೋ ಅರ್ಥ ಮಾಡ್ಕೊಂಡು ಅವನ ಲೈಫಿಗೆ ಏನೇನು ಆಗಿರ್ತೈತಲ್ಲ ಅದನ್ನ ಅದ್ರ ಜೊತೆಗೆ ಹೆಂಗೆ ವರ್ತಿಸೋದು ಗೊತ್ತಾಗೋದಿಲ್ಲ ನಮಗೆ. ನಾವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಯಾಕೆ ಹೋಗ್ತೀವಿ ಅಂದ್ರೆ ಎಲ್ಲ ಇದ್ದಾಗ ಹೋಗುದಿಲ್ಲ, ಆ ಜಾಗದಾಗ ಇರ್ತೀವಲ್ಲ, ಚಲೋ ಇತ್ತು ಅಂದ್ರೆ ಅಲ್ಲೇ ಇರ್ತೀವಿ ನಾವು. ಈ ಮನಿ ನಮ್ಗೆ ಭಾಳ ಕಂಫರ್ಟಬಲ್ ಆಗೈತಿ, ಮತ್ತೆ ಚಲೋ ಐತಿ, ವೈಬು ಚಲೋ ಐತಿ, ಬಾಡಿಗೆನೂ ಬರೋಬ್ಬರಿ ಐತಿ, ಎಲ್ಲಾನು ಚಲೋ ಐತಿ ಅಂದಾಗ ನಾ ಈ ಮನೆಯಾಗ ಇರ್ತೇನೆ. ಇಲ್ಲ ಯಾಕೋ ನನಗಿದು ಇಷ್ಟ ಆಗಂತು ಅಂತಂದಾಗ ಅಥವಾ ಬಾಡಿಗೆ ಜಾಸ್ತಿ ಮಾಡಿದ್ರು ಅಂತಂದಾಗ, ಇಲ್ಲಪ್ಪ ಅಂತಂದ್ರೆ ಪಕ್ಕದಾಗಿರೋ ಸರೌಂಡಿಂಗ್ಸು ಅಷ್ಟು ಹಿತಕರವಾಗಿಲ್ಲ ಅಂದಾಗ ನಾ ಚೇಂಜ್ ಮಾಡ್ತೀನಲ್ಲ. ಹಂಗೆ ಅವನು ಬೆಂಗಳೂರಾಗಿದ್ದಾಗ ಅವನಿಗೆ ಯಾವುದು ಹಿತ ಅನ್ಸಿರಲ್ಲ, ಎಲ್ಲವೂ ಅಹಿತ ಅನಿಸ್ತಾ ಇರ್ತವೆ. ಅಲ್ಲಿಂದ ಚೇಂಜ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾನೆ. ಆ ಹುಡುಕಾಟದಾಗ ಬೀಳ್ತಾನೆ ಅವನು. ಒಂದು ಹುಡುಕಾಟ ಸಿನಿಮಾದಾಗೆ ಅದನ್ನ ನೀವು ನೋಡಿದ್ರೆ ಬೆಟ್ರ್. ಅದ್ರ ಹೊರತಾಗಿ ನೀವೇನು ಟ್ರೈಲರ್ನಾಗ ನೋಡಿದಾಗ ಏನು ಎಕ್ಸಿಬಿಟ್ ಆಗತ್ತಲ್ಲ ನಿಮಗೆ, ಓಕೆ ಇಲ್ಲೊಂದು ಪಾತ್ರ ಐತೆ, ಆ ಪಾತ್ರದ ಒಂದು ಜರ್ನಿ ಐತಿ, ಆ ಜರ್ನಿದಾಗ ಯಾರ್ಯಾರು ಬೆಟ್ಟಾದಂಗೆ ಇವನು ಒಬ್ಬ ವ್ಯಕ್ತಿಯಾಗಿ ಚೇಂಜ್ ಹಾಕೋತಾ ಹೋಗ್ತಾನೆ. ಅದೇ ಹೇಳಕೊಂಡಿರೋದು, ಅದೇ ನೋಡಿದವ್ರು ಏನಂತಾರೆ. ದೃಷ್ಟಿಕೋನಗಳು ಒಂದು ಸಣ್ಣ ಬದಲಾವಣೆ ಇರ್ತೈತೆ.